ಧಾರವಾಡದಲ್ಲಿ ಸಿಲಿಂಡರ್ ಸೋರಿಕೆಯಿಂದ ಅಗ್ನಿ ಅವಘಡ ಪ್ರಕರಣ ಹಿನ್ನೆಲೆ ಒಂದೇ ಕುಟುಂಬದ 6 ಜನ ಗಾಯಾಳುಗಳಿಗೆ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಓರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಈ ಹಿನ್ನೆಲೆ ಇಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆರ್ಥಿಕ ನೆರವು ನೀಡಿದ್ದು, 1.5 ಲಕ್ಷ ರೂಪಾಯಿ ಸಹಾಯ ಮಾಡಿದ್ದಾರೆ. ಈಗ ಒಂದೇ ಫ್ಯಾಮಿಲಿಯಲ್ಲಿ ಸುಮಾರು 6 ಜನ ಈ ಗ್ಯಾಸ್ ಲೀಕ್ನಿಂದ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಏನಾಗಿದೆ, ಚಳಿಗಾಲ ಬೇರೆ, ಚಿಕ್ಕ ಮನೆ ಇದೆ, ಎಲ್ಲಿ ವೆಂಟಿಲೇಷನ್ ಇಲ್ಲ. ಸಿಲಿಂಡರ್ ಏನು ಬ್ಲಾಸ್ಟ್ ಆಗಿಲ್ಲ, ಗ್ಯಾಸ್ ಲೀಕ್ ಆಗಿ ಕಂಪ್ಲೀಟ್ ಮನೆ ತುಂಬಿಕೊಂಡಿದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಸ್ವಿಚ್ ಆನ್ ಮಾಡಿದ ತಕ್ಷಣ ಗ್ಯಾಸ್ ಬ್ಲೋ ಔಟ್ ಆಗಿದೆ. ಇಟ್ಸ್ ಅ ವೆರಿ ಬ್ಯಾಡ್ ಬ್ಲೋ ಔಟ್ ಆಗಿ 6 ಜನ ಇವತ್ತು ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ಆಫ್ರಿನ್ ಅಂತ ಹೇಳಿ 27 ವರ್ಷ ಹೆಣ್ಮಗಳು ತುಂಬ ಸೀರಿಯಸ್ ಇದ್ದಾಳೆ. ಸುಮಾರು 80% ಅಷ್ಟು 85% ಬರ್ನ್ ಆಗಿದೆ. ಇನ್ನು ಉಳ್ಕಿದ್ದೆಲ್ಲ ಪೇಷಂಟ್ಗಳಿಗೆ ನಾವು ಚೆಕ್ ಮಾಡಿದ್ದೀವಿ. ನಮ್ಮ ಕಿಮ್ಸ್ನವರು ಡಾಕ್ಟರ್ಸ್ಗಳನ್ನ ಚೆಕ್ ಮಾಡಿದ್ದಾರೆ. ಸುಮಾರು 10 to 20%, 25% ಬರ್ನ್ ಇದೆ.